ತಾಳಿಕೋಟಿ ಪಟ್ಟಣದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆ. ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ಜಂಗಮ ಸಮಾಜದ ವತಿಯಿಂದ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಸಮಾಜದ ಗೌರವಾಧ್ಯಕ್ಷರಾದ ಪರಮಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಚವನೂರು ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ಶ್ರೀ ಕಾಸಗತೇಶ್ವರ ಮಠದಿಂದ ಎಪಿಎಂಸಿ ಸಭಾಭವನದವರೆಗೆ ಶ್ರೀ ರೇಣುಕಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಜರುಗಿತು. ನಂತರ ನಡೆದ ಧರ್ಮಸಭೆಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ಮಹಂತಲಿಂಗ ಶಿವಾಚಾರ್ಯರು, ಮಡಿವಾಳೇಶ್ವರ ಶಿವಾಚಾರ್ಯರು, ಸಿದ್ದರಾಮ ಶಿವಾಚಾರ್ಯರು, ಲೋಟಗೇರಿಯ ಡಾಕ್ಟರ್ ಗುರುಮೂರ್ತಿ ದೇವರು ಹಾಗೂ ಬಲಿಶೆಟ್ಟಿಹಾಳದ ಸಿದ್ದಲಿಂಗ ದೇವರು ವಹಿಸಿದ್ದರು. ಕಾರ್ಯಕ್ರಮದ ಸಮ್ಮುಖವನ್ನು ಚಬನೂರಿನ ಪರಮಪೂಜ್ಯ ರಾಮಲಿಂಗಯ್ಯ ಮಹಾಸ್ವಾಮಿಗಳು ವಹಿಸಿ ಎಲ್ಲರನ್ನೂ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಪ್ರಭುಗೌಡ ಮದರ್ಕಲ್, ಪಂಚಾಚಾರ್ಯ ಸಹಕಾರಿ ಸಂಘದ ಅಧ್ಯಕ್ಷ ಮುತ್ತು ಜಹಗೀರ್ದಾರ್, ಜಂಗಮ ಸಮಾಜದ ಅಧ್ಯಕ್ಷ ಶರಣಯ್ಯ ಹಿರೇಮಠ್, ಉಪಾಧ್ಯಕ್ಷ ಶಿವಲಿಂಗಯ್ಯ ಹಿರೇಮಠ್, ಶ್ರೀಗುರು ಹಿರೇಮಠ್, ಕಾರ್ಯದರ್ಶಿ ಈರಯ್ಯ ಹಿರೇಮಠ್, ಸಂಘಟನಾ ಕಾರ್ಯದರ್ಶಿ ಗಜದಂಡಯ್ಯ ಹಿರೇಮಠ್, ಸಮಾಜದ ಗಣ್ಯರು, ಹಿರಿಯ ಹಾಗೂ ಮಹಿಳೆಯರು ಇದ್ದರು. ಶ್ರೀಮತಿ ಸುವರ್ಣ ಗದುಗಿನಮಠ, ರಾಜಶೇಖರ ಹಿರೇಮಠ್ ಹಾಗೂ ಡಾಕ್ಟರ್ ಸೋಮಶೇಖರ್ ಹಿರೇಮಠ್ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಇನ್ನೇನು ಸ್ವಲ್ಪ ಹೊತ್ತಿನೊಳಗೆ ಈ ಕಾರ್ಯಕ್ರಮ ಮುಗೀತದ. ಬಹಳ ಅಚ್ಚುಕಟ್ಟು ಕಾರ್ಯಕ್ರಮ. ಜಂಗಮರ ಬಗ್ಗೆ ಹೇಳ್ಯಾರ, ರೇಣುಕರ ಬಗ್ಗೆ ಹೇಳ್ಯಾರ, ಸ್ವಾಮಿಗಳ ಬಗ್ಗೆ ಹೇಳ್ಯಾರ, ಮತ್ತು ನಮ್ಮ RS ಮುಚ್ಚಮಾಡೋರು ಮತ್ತು ನಮ್ಮ ಪಾಟೀಲರು ಭಾಳ ಅದ್ಭುತವಾಗಿ ಮಾತಾಡ್ಯಾರ. ಮತ್ತು ಈಗ ನಿಮಗೆ ಗಂಟೆ ಹೊಡೆದದ, ಊಟದ ಟೈಮ್ ಆಗ್ಯದ. ಈಗ ಮಾತಾಡಿದ್ರೆ ಸುಮ್ಮನೆ ಭಾಳ ಲೇಟಾಗಿ ಬಂದೀನಿ, ನನಗೂ ಒಂದಿಷ್ಟು ಏನಾರ ಕೊಡ್ಬೇಕಂತ ನಮ್ಮ ರಾಮಲಿಂಗ ಮಿತ್ರರು ಮಾತಾಡಕ್ಕೆ ಕೊಟ್ಟಾರ. ಎಲ್ಲರೂ ಹೇಳಿದರು, ಅದು ಪರಹಿತಕ್ಕಾಗಿ ದುಡಿಯುವಂಥ ಒಂದು ಸಮಾಜ, ಪರರ ಏಳಿಗೆಗಾಗಿ ದುಡಿಯುವಂಥ ಸಮಾಜ. ಹೆಂಗೆ ಪರಹಿತಕ್ಕಾಗಿ ದುಡಿಯಿತು ಅಂತಂದ್ರೆ, ತನ್ನ ಮನೆಯಾಗ ಹೇಳ್ತಿ ಮಕ್ಕೊಂಡಾಳೋ ಗೊತ್ತಿಲ್ಲ, ಮನೆ ತಿರುಗಾಡಿ ಮುಂಜಾನೆ ಎಬಿಸಿ ಅವ್ರಿಗೆ ಪಾದ ಕೊಟ್ಟು ಬಂದ ಸಮಾಜ ಯಾವುದಾದ್ರೂ ಇದ್ರು ಅದು ಜಂಗಮ ಸಮಾಜ ಅನ್ನುವಂಥದ್ದನ್ನು ಇವತ್ತು ಭಾಳ ಅದ್ಭುತವಾಗಿ ಹೇಳಿದರು. ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಹುಟ್ಟಿಂದ ಸಾಯುವವರೆಗೂ ನಮಗೆ ಬೇಕು. ಈ ಸಮಾಜಕ್ಕೆ ಭಾಳ ಸೂಕ್ಷ್ಮ ಮಾತುಗಳನ್ನು ಇವತ್ತು ವೇದಿಕೆ ಒಳಗೆ ನಡೆದು, ಭಾಳ ಸ್ವಚ್ಛ ಸಮಾಜ ಅದ, ಮತ್ತೊಬ್ಬರಿಗೆ ಕೈ ಇಟ್ಟು ಆಶೀರ್ವದಿಸುವ ಸಮಾಜ ಅದ, ನಮ್ಮದು ಶಿವ ಜಂಗಮ ಸಮಾಜ ಅದ, ವೀರಭದ್ರನಿಂದ ಹುಟ್ಟಿರುವಂಥ ಸಮಾಜ ಅದ, ನಮ್ಮದು ಭಸ್ಮಾಸುರ ರಾಜಕಾರಣ ಸಮಾಜ ಆಗೋದು ಬೇಡ ಅನ್ನುವಂಥ ಮಾತನ್ನು ಭಾಳ ಅದ್ಭುತವಾಗಿ ಹೇಳಿದರು. ನಮ್ಮದು ಶಿವ ಸಮಾಜ, ವೀರಭದ್ರ ಸಮಾಜ, ವೀರಭದ್ರ ಮೂಲ ಪುರುಷನಿಂದ ಹುಟ್ಟಿರುವಂಥ ಒಂದು ಜಂಗಮ ಸಮಾಜ. ಈ ಸಮಾಜ ಯಾವಾಗಲೂ ಕೈ ಇಟ್ಟು ಆಶೀರ್ವಾದ ಮಾಡೋದಾಗಲಿ, ಕೈ ಇಟ್ಟು ಸುಡಾಕೆ ಬೆನ್ನು ಹತ್ತೋದು ಬೇಡ ಅಂತ. ಒಬ್ಬ ನಿಸ್ವಾರ್ಥ ಜಂಗಮ, ನಿಮಗೆ ಹೇಳ್ತೀನಿ, ಒಬ್ಬ ನಿಸ್ವಾರ್ಥ ಜಂಗಮರು ಇನ್ನೂವರೆಗೂ ಸ್ವಲ್ಪ ಸಣ್ಣ ಸಮಾಜ ಅನ್ಕೊಂತ ಬಂದೀವಿ. ನಮ್ಮ ಜನಗಳು ಸ್ವಲ್ಪ ಜನ ಇರಬಹುದು, ಊರಾಗ ಒಂದು ಜಂಗಮ ಆಗಿದ್ರೆ ಇಡೀ ಊರನ್ನ ಸಂಸ್ಕಾರವಂತ ಮಾಡುವಂಥ ತಾಕತ್ತು ಯಾರಿಗದಂದ್ರೆ ಒಬ್ಬ ಜಂಗಮನಿಗೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಬೇಕು. ಇಡೀ ಊರನ್ನ ಸಂಸ್ಕೃತವಾಗಿ ಮಾಡ್ತದ. ಇವತ್ತು ಮಕ್ಕಳಿಗೆ ಇವತ್ತೆಲ್ಲ ಶಾಲಿ ಹಾಸ್ಟೆಲ್ಲು ಇವತ್ತು ಎಕ್ಸಾಮ್ ನಡೆದವಲ್ರಿ ಸರ್, ಯಾವುವು ಮುರಾರ್ಜಿ ಕಿತ್ತೂರು ಈಗ ಬಂದಾವ. ಮುರಾರ್ಜಿ ಕಿತ್ತೂರು ಆ ರಾಣಿ ಈ ರಾಣಿ ಈಗ ಬಂದಾರ. ಎಲ್ಲ ರಾಣಿಗಳಿಗೆ, ಎಲ್ಲ ಸಮಾಜಕ್ಕೆ, ಎಲ್ಲ ಕುಲಗಳಿಗೆ ಮಠದಾಗಿಟ್ಟುಕೊಂಡು ಮಂದಿ ಮನೆಗೆ ತಿರುಗಾಡಿ ಅನ್ನ ಹಾಕಿರೋ ಸಮಾಜ ಅಂದ್ರೆ ಜಂಗಮ ಸಮಾಜ ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ರಾಮಲಿಂಗಯ್ಯ ಸ್ವಾಮಿ ಘೋಷಣೆ ಆದ ತಕ್ಷಣ ಎಲ್ಲ ಜಂಗಮ ಬಾಂಧವರ ಮಕ್ಕಳಿಗೆ ಉಚಿತವಾಗಿ 41 ದಿನಗಳ ಪರ್ಯಂತರವಾಗಿ ಬ್ರಹ್ಮಾಪುರ ಪೀಠ ಮತ್ತು ಕಾಶಿ ಪೀಠ, ಉಜ್ಜಯಿನಿ ಪೀಠದಿಂದ ವಿಶೇಷ ಪಂಡಿತೋತ್ತಮರನ್ನು ಕರೆಸಿ 41 ದಿನಗಳ ಪರ್ಯಂತ ಉಚಿತ ವೈದಿಕ ಶಿಬಿರವನ್ನೇ ಹಮ್ಮಿಕೊಂಡಲ್ಲ ಆ ರಾಮಲಿಂಗ ಸ್ವಾಮಿಗಳಿಗೆ ನಮ್ಮ ಎಲ್ಲರ ಕಡೆಯಿಂದ ಜೋರಾದ ಒಂದು ಚಪ್ಪಾಳೆ. ಅದಕ್ಕಾಗಿ ಮತ್ತೊಮ್ಮೆ ಶಿರೋಶಾಂತಿ. ತಮ್ಮೆಲ್ಲ ಮುಂದೆ ನಮ್ಮ ತಮ್ಮ ಎದುರಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಒಂದು ಸಮಾಜ ಅಂದಮೇಲೆ ಅದನ್ನು ಮುನ್ನಡೆಸ್ತಕ್ಕಂಥ ಗುರು ಹಿರಿಯರು ತಾವೆಲ್ಲರೂ ಇವತ್ತು ನೋಡಿದರೆ ಭಾಳ ಒಗ್ಗಟ್ಟಿನಿಂದ ಚಿಕ್ಕ ಸಮಾಜ ಅಂತ ಹೇಳಿದರು. ಆದರೆ ನಿಮ್ಮ ಸಮಾಜ ಭಾಳ ಚೊಕ್ಕ ಸಮಾಜ ಅಂತ ನಾನು
ಇಷ್ಟು ಸಂಘಟಕರಾಗಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಯಾವುದೇ ಕಾರ್ಯಕ್ರಮಗಳಿರಲಿ, ಮೊನ್ನೆ ಅಜ್ಜವರು ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದರು. ಸುಮಾರು 8-10 ದಿವಸಗಟ್ಟಲೆ ಎಲ್ಲ ಪೂಜ್ಯರನ್ನು ಕರೆಸಿ, ರಾಜಕಾರಣಿಗಳನ್ನು ಕರೆಸಿ, ಈ ಭಾಗದಲ್ಲಿ ಒಂದು ಹಿಂದೆಂದೂ ನಡೆದಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೆದಿದ್ದಕ್ಕೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಹಿಂದುಳಿದ ಸಮಾಜ ಅನ್ನುವಂಥ ಒಂದು ಹಣೆಪಟ್ಟಿ ಇರಬಹುದು, ಆದರೆ ನಮ್ಮ ತಾಳಿಕೋಟೆ ಭಾಗದಲ್ಲಿ ನಾವು ತಿಳ್ಕೊಂಡಂಗೆ ಯಾರೂ ಹಿಂದುಳಿದಿಲ್ಲ. ಯಾಕಂದರೆ ಈ ಎಷ್ಟೋ ವರ್ಷಗಳ ಹಿಂದೆ ಒಂದು ಬ್ಯಾಂಕನ್ನು ತೆಗೆದು ಆ ಬ್ಯಾಂಕ್ ಮುಖಾಂತರ ಎಲ್ಲ ಜನರನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ಆರ್ಥಿಕ ಸಬಲರನ್ನಾಗಿ ಮಾಡ್ತಕ್ಕಂಥ ಕಾರ್ಯ ಈ ಸಮಾಜ ಮಾಡಿದೆ. ಪರಮ ಪೂಜ್ಯರ ಪಾದಚರಣಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೆ, ಉಪಸ್ಥಿತ ಬಂಧುಗಳೇ, ಭಗಿನಿಯರೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಅತ್ಯಂತ ಅಭಿಮಾನ ಮತ್ತು ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಕಾರಣ, ಹುಟ್ಟಿನಿಂದ ಅಂತ್ಯದವರೆಗೂ ತಮ್ಮ ಪಾದಸ್ಪರ್ಶದಿಂದ ನಮ್ಮ ಜೀವನ ಪಾವನ ಅನ್ನುವಂಥ ನಂಬಿಕೆ, ಶ್ರದ್ಧೆ ನಮ್ಮದು. ಮನುಷ್ಯ ಯಾವ ತನಗೋಸ್ಕರ ಬದುಕ್ತಾನ ಅವನು ಅಳೆದು ಹೋಗ್ತಾನ. ಬಹಳ ವರ್ಷಗಳ ಕಾಲ ಅವ್ರ ನೆನಪಿರುವುದಿಲ್ಲ. ಯಾರು ಸಮಾಜಕ್ಕೋಸ್ಕರ, ಮನುಕುಲದ ಒಳಿತಿಗೋಸ್ಕರ ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿ ಹೋಗ್ತಾರೋ ಅವರು ದೇವರ ಸ್ವರೂಪಿ ಆಗ್ತಾರೆ. ಅವರು ದೇವರು. ರೇಣುಕಾಚಾರ್ಯರು ಆ ರೀತಿ ಒಳಗೆ ನಮಗೆ ದೇವರ ಸ್ವರೂಪಿಯಾಗಿ ಬಂದು ಸಾವಿರಾರು ವರ್ಷಗಳ ಕಾಲ ಮನುಕುಲದ ಮನದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳು ಹೋಗುತ್ತಿರ್ತಕ್ಕಂಥದ್ದು. ನಮಗೆ ಜ್ಞಾನ, ಸಂಸ್ಕಾರ, ಬದುಕುವಂಥ ಕಲೆ ಎಲ್ಲವನ್ನು ಪಟ್ಟು ಹೋಗಿರ್ತಕ್ಕಂಥವ್ರು. ದಮ್ಮೂರ್ಮಠ ಗುರುಗಳು ಹೇಳಿದರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತನ್ನುವಂಥ ಒಂದು ವಾಕ್ಯ ಜಗದ್ಗುರು. ಅದನ್ನೇ ಬಸವಣ್ಣವರೇನು ಹೇಳಿದರು, ದಯವೇ ಧರ್ಮದ ಮೂಲ, ದಯವಿಲ್ಲದ ಧರ್ಮ ಅದಾವದಯ್ಯ ಅಂತ ಹೇಳಿದರು. ಅದು ಮನುಷ್ಯನಾದಂಥವನಿಗೆ ದಯ ಬೇಕು ಅಂತ ಹೇಳಿ ಭಾವಬದ್ಧೆ ಅವ್ರ ಹೆಸರ ಮೇಲೆ ಈಗ ಬೇರೆ 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 ವ್ಯಾಖ್ಯಾನ ಮಾಡಿಕೊಂಡು ಸಮಾಜವನ್ನು ವಿಘಟನೆ ಮಾಡ್ತಕ್ಕಂಥ ಹಂತಕ್ಕೆ ನಾವು ತಪ್ಪಿದ್ದೀವಿ. ಯಾರು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ತಮ್ಮ ಇಡೀ ಜೀವನವನ್ನು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿ ಹೋದರೋ ಅವರ ಉದ್ದೇಶ, ಅವರ ಆದರ್ಶ, ಆ ತತ್ವಗಳು ಅದು ಕೇವಲ ಮಾತಿಗಷ್ಟೇ ಸೀಮಿತ ಆಗಲಿಕ್ಕೆ ಇವತ್ತು. ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಹೇಳಿದ ಮನುಕುಲದ ಒಳಿತಿಗಾಗಿ ಇಡೀ ತಮ್ಮ ಬದುಕನ್ನು ಈ ನೆಲದ ಮೇಲೆ ಬದುಕಿರುವ ಸಕಲ ಜೀವಿಗಳಿಗೆ ಸಮರ್ಪಿಸಿದ ಪರಮ ಪೂಜ್ಯ ರೇಣುಕಾರರಲ್ಲಿ ನನ್ನ ಹಣೆಮಣೆದ ನಮಸ್ಕಾರಗಳನ್ನು ತಿಳಿಸ್ತಾ ವಂದಿಸ್ತಾ, ಈ ಸಮಾರಂಭದ ನೇತೃತ್ವವನ್ನು ವಹಿಸಿರುವ ಎಲ್ಲ ಜನನಾಯಕರೇ, ತಂದೆ ತಾಯಿಗಳೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ರೇಣುಕಾಚಾರ್ಯರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ನಾವು ಈ ಕ್ಷಣದವರೆಗೆ ರೇಣುಕಾಚಾರ್ಯರನ್ನು ಹೊತ್ತು ಅದ್ಭುತವಾಗಿರ್ತಕ್ಕಂಥ ಮೆರವಣಿಗೆಯನ್ನು ನಾವೆಲ್ಲರೂ ಮಾಡಿದ್ದೀವಿ.
ಆದರೆ ಇವತ್ತು ನಾವು ಮಾಡಬೇಕಾದದ್ದು ಅವರ ತತ್ವ ಆದರ್ಶಗಳನ್ನು ನಾವು ಹೊತ್ತ ಮೆರವಣಿಗೆಯನ್ನು ಮಾಡಬೇಕಾಗಿದೆ. ಅಂದಾಗ ಮಾತ್ರ ಆ ರೇಣುಕಾರರ ಮಾರ್ಗದರ್ಶಿ ಬದುಕು ನಮ್ಮ ಬದುಕನ್ನು ಹಸನ ಮಾಡೋದಕ್ಕೆ ಸಾಧ್ಯ. ಈ ದೇಶದ ಮತ್ತು ರಾಜ್ಯದ ಅತ್ಯಂತ ಚಿಕ್ಕ ಸಮುದಾಯಕ್ಕೆ ಒಳಪಟ್ಟವರು ನಾವು. ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ 2ಕ್ಕಿಂತಲೂ ಕಡಿಮೆ ಇರತಕ್ಕಂಥ ಸಮುದಾಯ ಅಂತಂದರೆ ಅದು ಜಂಗಮ ಸಮುದಾಯ. ಹಿಂದುಳಿದಿದೆ ಅಂತಂದರೆ, ಇವತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತಂದರೆ ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿದೆ. ಇವತ್ತು ರೇಣುಕಾಚಾರ್ಯರ ಒಂದು ಜಯಂತಿ ನಿಮಿತ್ತವಾಗಿರ್ಬೋದು,